ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಮತ್ತು ಪ್ರದೀಪ್ ಕನ್ನಡ ವ್ಲಾಗ್ಸ್. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇವತ್ತಿನ ವ್ಲಾಗ್ ಬಂದ್ಬಿಟ್ಟು ಡೈಲಿ ವ್ಲಾಗ್ ಆಗಿರುತ್ತೆ. ಇವಾಗ ನಾನು ನಮ್ಮ ಅಕ್ಕ ಮತ್ತು ನಮ್ಮಪ್ಪ, ನಮ್ಮ ಅಕ್ಕನ ಮಗ, ಅವನಿಗೆ ಏನು ರೀಸನ್ ಅಂತ ಏನಂತ ಅಂದರೆ ಅವನಿಗೆ ಕಾಲು ಚೈನ್ ತೊಗೊಬರಕ್ಕೆ ಹೋಗ್ತಾಯಿದ್ದೀವಿ. ಅವನಿಗೆ ಕಾಲು ಚೈನ್ ಇಲ್ಲ ಅಂದರೆ ಎಲ್ಲೆಲ್ಲೋ ಓಡಾಡ್ತಾರ್ತಾನ. ಚೈನ್ ಇದ್ದರೆ ಕಂಡುಹಿಡಿಬೋದು ಎಲ್ಲಿದ್ದಾನೆ ಅಂತ, ಇಲ್ಲ ಅಂತಂದರೆ ಕಂಡುಹಿಡಿಯೋಕ್ಕಾಗಲ್ಲ. ಹಸುಗೆ ಗಂಟೆ ಕಟ್ಟಿರ್ತಾರಲ್ವ ಕತ್ತಿಗೆ, ಆ ಥರ ನಮ್ಮ ಅಕ್ಕನ ಮಗನ ಕಾಲಿಗೆ ಚೈನ್ ಹಾಕಿಲ್ಲ ಅಂದರೆ ಅವ್ನು ಎಲ್ಲಿದ್ದಾನೆ ಅಂತ ಕಂಡುಹಿಡಿಯೋದು ತುಂಬ ಕಷ್ಟ ಆಗುತ್ತೆ. ಎಲ್ಲಿ 5 ನಿಮಿಷ ಕೂತ್ಕೊಂಡ್ಬಿಟ್ರೆ ಸರಿ ಓಡ್ತಾನೆ, ಒಂದು ತಾವು ಕೂತ್ಕೊಳಲ್ಲ. ಅದಕ್ಕೋಸ್ಕರ ಒಂದು 3 ಡೇಸ್ ಹಾಕಿರಲಿಲ್ಲ. ಸರಿ ಆಯಿತು ಬಿಡು ಹೋಗಲಿ ಅಂತ, 3 ವರ್ಷ ಆಯ್ತಲ್ಲ ಬಿಡು ಏನು ಬೇಡ ಅಂದ್ಬಿಟ್ಟು ಡಿಸೈಡ್ ಮಾಡಿದ್ವಿ. ಆಮೇಲೆ 3 ದಿನದಲ್ಲಿ ತಲೆ ಕೆಡ್ಸಿ ಮಡಗ್ಬಿಟ್ಟ. ಸೊ ಅದಕ್ಕೋಸ್ಕರ ಇಲ್ಲೇ ನಿಯರ್ ಒಂದು 4-5 ಕಿಲೋಮೀಟರ್ಸ್ ಅಷ್ಟೇ, ಹೋಗಿ ತೊಗೊಂಡ್ಬಿಡೋಣ ಅಂತ ಜ್ಯುವೆಲರಿ ಶಾಪ್ ಬಂದಿದ್ದೀವಿ. ನಮ್ಮಪ್ಪ ಬ್ಯಾಂಕ್ ಹತ್ರ ಸ್ವಲ್ಪ ಕೆಲಸ ಇದೆ, ಇಲ್ಲಿ ಮುಗಿಸ್ಕೊಂಡು ಹೋಗ್ಬಿಟ್ಟು ಬರ್ತೀನಿ ಅಂತ ಅಂದರು. ಸರಿ ಆಯಿತು, ಇಲ್ಲಿ ತೊಗೊಂಡ್ಬಿಟ್ಟು ಆಮೇಲೆ ಹೋಗುವಂತೆ ಬನ್ನಿ ಅಂತ ಎಲ್ಲ ಓಡ್ತಾಯಿದ್ದೀವಿ. ನಾವು ರೆಗ್ಯುಲರಾಗಿ ಒಂದೆರಡು ಶಾಪ್ಗೆ ರೆಗ್ಯುಲರಾಗಿ ಹೋಗ್ತಾ ಇರ್ತೀವಿ. ಸೊ ನಾನು ಹಾಗೆ ಸಿಲ್ವರ್ ಜ್ಯುವೆಲರ್ಸ್ ಎಲ್ಲ ಇವಾಗ ಫುಲ್ಲು ಟ್ರೆಂಡ್ ಆಗಿಬಿಟ್ಟಿದೆಯಲ್ಲ, ಅದನ್ನು ಹಾಗೆ ನೋಡ್ತಾ ಇದ್ವಿ. ಮತ್ತು ಹೊಸ ಇಯರಿಂಗ್ ಕಲೆಕ್ಷನ್ಸ್ ಕೂಡ ಬಂದಿತ್ತು. ನಾನು ಕೂಡ ನೋಡ್ತಾ ಇದ್ದೆ ಯಾವ ಥರ ಚೆನ್ನಾಗಿದೆ ಅಂತ. ಬಟ್ ಈಗಿರೋ ಗೋಲ್ಡ್ ರೇಟಲ್ಲಿ ತೊಗೊಳಕ್ಕಾಗಲ್ಲ ಅಂದ್ಬಿಟ್ಟು ಕಮ್ಮಿ ಆದಮೇಲೆ ತೊಗೊಳ್ಳೋಣ ಅಂತ ಸುಮ್ಮನಾಗೋದೆ. ಪಾಪು ಕಾಲಲ್ಲಿ ಇದ್ದಿದ್ದು ಆ ಕಾಲು ಚೈನ್ ಹಾಕ್ಬಿಟ್ಟು ಮೇಲೆ ಎಷ್ಟಾಗುತ್ತೋ ನೋಡಿ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ನೋಡಿಸ್ತಾ ಇದ್ದೀವಿ. ಇವಾಗ ಇದೇ ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಗಿದೆ. ಈ ನಡುವೆ ಈ ಸಿಲ್ವರ್ ಜ್ಯುವೆಲರಿಗೆ ಗೋಲ್ಡ್ ಕೋಟಿಂಗ್ ಮಾಡ್ತಿದ್ದಾರಲ್ವ, ಅದು ಚೆನ್ನಾಗಿದೆ. ಬಟ್ ನನ್ನ ಹತ್ರ ಆಲ್ರೆಡಿ ಆ ಥರ ಇದೆ. ಬಟ್ ಸಿಲ್ವರ್ ಜ್ಯುವೆಲರಿ ಅಲ್ಲ, ಮಾಮೂಲಿ ಜ್ಯುವೆಲರಿನೇ ಅದು. ಇವಾಗೆಲ್ಲ ಸಿಲ್ವರಲ್ಲಿ ಮಾಡಿಸ್ಕೊತಿದ್ದಾರೆ, ಬಟ್ ಆವಾಗೆಲ್ಲ ಮಾಮೂಲಿ ಚಿಕ್ಕಪೇಟೆಯಲ್ಲಿ ಹೋಗಿ ತೊಗೊಂಬಂದಿದ್ವಿ. ಆಲ್ರೆಡಿ ನನ್ನ ಹತ್ರ ಇದೆ, ನೋಡ್ತಿರ್ಬೋದು. ಒಂದಷ್ಟು ಕಲೆಕ್ಷನ್ಸ್ನ ನೋಡ್ತಿದ್ವಿ ಕಾಲಿಗೆ ಅವನಿಗೆ. ನನಗೇನಂತಂದರೆ, ನಾನು ಸ್ವಲ್ಪ ಡಿಸೈನ್ಸ್ಗಳನ್ನ ನಾನು ಫಸ್ಟೇ ಹೇಳಿದೆ ನಮ್ಮ ಅಕ್ಕಂಗೆ, ಸ್ವಲ್ಪ ಡಿಸೈನೆಲ್ಲ ಇರೋ ಥರ ತೊಗೊಬೇಡ, ಅದೆಲ್ಲ ಕೊಳೆ ಕುತ್ಕೊಂಡ್ಬಿಡುತ್ತೆ ಅಂತ ಹೇಳ್ಬಿಟ್ಟು. ಅದು ಮಾಮೂಲಿ ಪ್ಲೈನು. ನನಗೆ ಯಾವ ಥರ ಇಷ್ಟ ಆಯಿತು ಅಂದರೆ, ಫುಲ್ಲು ಪ್ಲೈನ್ ಬಂದು ಒಂದೇ ಒಂದು ಹತ್ರ ಗೆಜ್ಜೆ ಇರೋ ಥರ. ಬಟ್ 3 ಹತ್ರ ಗೆಜ್ಜೆ ಸೌಂಡ್ ಜಾಸ್ತಿ ಬರಲಿ ಅವ್ನು ಕಂಡುಹಿಡಿಯೋಕ್ಕೆ ಅಂತ ಹೇಳ್ಬಿಟ್ಟು ನಮ್ಮ ಅಕ್ಕ 3 ಹತ್ರನೂ ಸ್ವಲ್ಪ ಗೆಜ್ಜೆ ಇರಲಿ ಅಂತ ತೋರಿಸ್ತಾಯಿದ್ರು. ನಾವು ಸ್ವಲ್ಪ ಕಲೆಕ್ಷನ್ಸ್ನೆಲ್ಲ ನೋಡ್ತಾ ಇದ್ವಿ, ಯಾವ್ದು ಚೆನ್ನಾಗಿದೆ ಅಂತ. ಅವನಂತೂ ಇಲ್ಲಿ ಬಂದ್ರೂ ಸುಮ್ಮನೆ ತೀಟೆ ಮಾಡ್ತಾಯಿದ್ದ. ಆಮೇಲೆ ನಮ್ಮ ಅಕ್ಕ ಎತ್ತಿ ಇಲ್ಲಿ ಕುಂಡಿಸಾದ್ಮೇಲೆ ಸುಮ್ಮನೆ ಕುತ್ಕೊಂಡ. ಬನ್ನಿ, ಏನಿಲ್ಲ, ಅದು ಮೇಲಕ್ಕೆ ಹಾಕಿದ್ಯಾ ನೀನು, ಅದಕ್ಕೆ ಉಲ್ಟಾ ಹಾಕ್ಬೇಕು. ಅಲ್ಲ, ಗೆಜ್ಜೆ ಕೆಳಗಡೆ ಬರಬೇಕಿತ್ತು, ಒಂದಿದು ಉಲ್ಟಾ. ಹಾಂ, ಸೈಜ್ ಒಂದು ವರ್ಷ ಇರ್ಬೋದು ಬೇಕಾದ್ರೆ, ಒಂದು ವರ್ಷಗಳ ಫೈನಲಾಗಿ ನಾವು ಈ ಒಂದು ಖಡ್ಗನ ಸೆಲೆಕ್ಟ್ ಮಾಡ್ಕೊಂಡ್ವಿ. ಸಿಂಪಲ್ಲಾಗಿ ಪ್ಲೈನಾಗಿತ್ತು, 3 ಕಡೆ ಗೆಜ್ಜೆ ಇರೋದನ್ನ ಸ್ವಲ್ಪನೇ ತೊಗೊಂಡ್ವಿ. ಹಳೆ ಚೈನ್ ಇತ್ತಲ್ವ, ಅದನ್ನು ಹಾಕ್ಬಿಟ್ಟು ಮೇಲೆ ಎಷ್ಟಾಗುತ್ತೋ ನೋಡ್ಕೊಂಡು ಕೊಡೋಣ ಅಂತ ಹೇಳ್ಬಿಟ್ಟು ಅದೊಂದು ತೊಗೊಂಡ್ವಿ. ಇವಾಗ ಎಷ್ಟು ಗ್ರಾಮ್ ಇದೆ ಅಂತ ತೋರಿಸ್ತಿದ್ದೀನಿ, ನೋಡ್ತಾ ಇರ್ಬೋದು ನೀವು. ಇವಾಗ 32 ಗ್ರಾಮು 960 ಮಿಲಿ ಇದೆ. ಹಾಗೆ ಒಂದು ಸ್ವಲ್ಪ ನನಗೆ ಆ ಥರ ಇವಾಗ ಬಂದಿದೆಯಲ್ವ ಇಯರಿಂಗ್ಸ್ ಕಲೆಕ್ಷನ್ನು, ಅದರಲ್ಲಿ ಅಂದರೆ ಇವಾಗ ಕೆಳಗಡೆ ಎಲ್ಲ ಗ್ರೀನ್ ಕಲರ್ ಆ ಥರ ಎಲ್ಲ ಬೀಡ್ಸ್ಗಳು ಬಂದಿದೆಯಲ್ವ, ಆ ಥರ ತೊಗೋಬೇಕು ಅಂತ ಅಂದ್ಕೊಂಡಿದ್ದೆ ನಾನು. ನನ್ನ ಹತ್ರ ಆ ಥರದ್ದು ಓಲೆ ಇಲ್ಲ, ಮಾಮೂಲಿ ಏನು ನೆಕ್ಲೆಸ್ದು ಸೆಟ್ ಇರುತ್ತೆ ಅದು ಮಾತ್ರ ಇದೆ. ಬಟ್ ಆ ಥರ ಒಂದು ತೊಗೋಬೇಕು ಅಂತ ಆಸೆ ಆಗ್ತಿತ್ತು. ಸರಿ ಆಯಿತು, ಒಂದು ಸಲ ನೋಡೋಣ ಅಂತ ಹೇಳ್ಬಿಟ್ಟು ಅವ್ರಿಗೆ ಇದನ್ನು ತೊಗೊಂಡು ಕೊಡಿ, ಇನ್ನೊಂದು ಸಲ ನೋಡ್ತೀವಿ ಡಿಸೈನ್ ಅಂತೆಲ್ಲ ಹೇಳ್ಬಿಟ್ಟು ನೋಡ್ತಾ ಇದೆ. ಅವ್ರು ಹೇಳಿದರು ಇದು 12 ಗ್ರಾಮ್ ಇದೆ, 1,15,000 ಚಿಲ್ಲರೆ ಆಗುತ್ತೆ ಅಂತ ಹೇಳಿದ್ರು. ನೋಡ್ತಾ ಇದ್ದೀರಲ್ಲ, ಈ ಥರ ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಗ್ತಿದೆ. ಈ ನಡುವೆ ಈ ಥರ ಬೇರೆ ಫಸ್ಟೆಲ್ಲ ಬಟ್ಟೆ ತೊಗೊಬೇಕು ಅಂತ ಇದ್ವಿ. ಈಗ ಗೋಲ್ಡ್ ತೊಗೋಬೇಕು, ಗೋಲ್ಡ್ ಮೇಲೆ ಇನ್ವೆಸ್ಟ್ ಮಾಡಬೇಕು ಅಂತ ಆಸೆ ಆಗ್ತಿದೆ. ಬಟ್ ಇವಾಗಿನ ರೇಟಲ್ಲಿ ತೊಗೊಳಕ್ಕಂತೂ ಆಗೋಲ್ಲ. ನೋಡೋಣ ಫ್ಯೂಚರಲ್ಲಿ ಯಾವಾಗಾನ ತೊಗೊಳ್ಳೋದು ಅಂತ ಹೇಳ್ಬಿಟ್ಟು ಆ ಖಡ್ಗ ಒಂದು ತೊಗೊಂಡು ಬಂದ್ವಿ. ಮತ್ತು ನಮ್ಮ ಅಜ್ಜಿಗೆ ಫೋನ್ ತೊಗೊಬರ್ಬೇಕಾಗಿತ್ತಂತೆ. ನೋಡ್ತಾ ಇದ್ದೀರಲ್ವ, ಅವ್ರ ಕೈಗೆ ಫೋನ್ ಕೊಟ್ಟಿದ್ದೀವಲ್ವ, ಅದಕ್ಕೆ ಬ್ಯಾಟ್ರಿ ಯಾಕೋ ಊದ್ಕೊಂಬಿಟ್ಟಿತ್ತು. ಅದನ್ನು ಹಾಕಿದ್ರೆ ತಿರ್ಗಿ ಯಾಕೋ ಚಾರ್ಜಿಂಗ್ ಆಗಲೇ ಇಲ್ಲ. ಸರಿ ಆಯಿತು, ಅದನ್ನು ಕೊಟ್ಬಿಟ್ಟು ಯಾವುದಾದ್ರೂ ಒಂದು ಹೊಸ ಫೋನೇ ತೊಗೊಂಡ್ಬಿಡೋಣ ಅಂತ ಹೇಳ್ಬಿಟ್ಟು ಅಲ್ಲೇ ಪಕ್ಕದಲ್ಲೇ ಇತ್ತು ಮೊಬೈಲ್ ಶಾಪು ಕೂಡ.
ಯಾವುದಾದ್ರೂ ನೋಕಿಯಾ ಸೆಟ್ ಏನಾದರೂ ತೊಗೊಬಂದ್ಬಿಡೋಣ ಅಂತ ಹೇಳ್ಬಿಟ್ಟು ತೊಗೋತಿದ್ವಿ. ನಮ್ಮ ಅಮ್ಮಂಗೆ ಒಂದು ಈ ಥರನೇ ನೋಕಿಯಾ ಸೆಟ್ ಕೊಡಿಸಿದ್ವಿ. ಸುಮಾರು 4-5 ವರ್ಷ ಬಾಳಿಕೆ ಬಂತು. ಸೊ ಅದಕ್ಕೋಸ್ಕರ ನಾನು ನಮ್ಮ ಅಜ್ಜಿಗೆ ಹೇಳ್ದೆ, ಅಜ್ಜಿ ಇದು ಲೆನೋವಾ ಮತ್ತು ಕಾರ್ಬನ್ ಎಲ್ಲ ಯಾಕೋ ಇಷ್ಟನೇ ಆಗ್ತಾಯಿರಲಿಲ್ಲ, ಕ್ವಾಲಿಟಿ ಕೂಡ ಇರ್ತಾಯಿರಲಿಲ್ಲ ಮತ್ತು ಅದು ಲಾಂಗ್ ಟರ್ಮ್ ಕೂಡ ಬರ್ತಾ ಇರಲಿಲ್ಲ. ಸೊ ಅದಕ್ಕೋಸ್ಕರ ನೋಕಿಯಾನೋ ಯಾವುದಾದ್ರೂ ತೊಗೊಳಜ್ಜಿ ಚೆನ್ನಾಗಿರ್ತದೆ, ಸುಮ್ಮನೆ ಫೋನ್ ಅಟೆಂಡ್ ಮಾಡೋಕ್ಕಷ್ಟೇ ಅಲ್ವಾ ಅಂತ ಹೇಳ್ಬಿಟ್ಟು ಹೋದ ತಕ್ಷಣವೇ ಹೇಳಿದ್ವಿ, ನೋಕಿಯಾ ಸೆಟ್ ಬೇಸಿಕ್ ಸೆಟ್ ಯಾವುದಾದ್ರೂ ಇದ್ದರೆ ತೋರಿಸಿ ಅಂತ. ಅವರು ನೋಕಿಯಾ ಸೆಟ್ಟಲ್ಲಿ ಈ ಥರ ತೋರಿಸಿದ್ರು. ಮತ್ತು ಇದಕ್ಕಿಂತ ಚೆನ್ನಾಗಿರೋದಿಲ್ವಾ ಅಂತ ಕೇಳಿದ್ವಿ. ಮತ್ತು ಅಂದರೆ ಇದು ಸ್ಮಾಲ್ ಇತ್ತು, ಸ್ವಲ್ಪ ಚಿಕ್ಕ ಸೈಜ್ ಥರ ಇತ್ತು, ಸ್ವಲ್ಪ ದೊಡ್ಡದಿಲ್ವಾ ಅಂತ ಕೇಳಿದ್ವಿ. ಯಾಕೆ ಅಂತಂದರೆ ಇದು ಒಂದು ಸ್ವಲ್ಪ ಚಿಕ್ಕದಿರುತ್ತೆ, ನಮ್ಮ ಅಜ್ಜಿಗೆ ಒಂದು ಸ್ವಲ್ಪ ದೊಡ್ಡಕ್ಕಿರಬೇಕು, ಅದಕ್ಕೋಸ್ಕರ. ಮತ್ತು ಇನ್ನೊಂದು ನೋಕಿಯಾ ಸೆಟ್ಟೇ ತೋರಿಸಿದ್ರು, ಬೇಸಿಕ್ ಸೆಟ್ ಇದು ಬೇಡ ಅಂತ. ಆಮೇಲೆ ಇದು ಕೊಟ್ಟರು, ಇದು ಸ್ವಲ್ಪ ಇದು 1.5 ಹೇಳಿದ್ರು, ಇದು 2.5 ಏನೋ ಹೇಳ್ತಾಯಿದ್ರು. ನಾನು ಕೇಳ್ತಿದ್ದೆ ಕಮ್ಮಿ ಇಲ್ವಾ ಅಂತೆಲ್ಲ. ಬಟ್ ಇದು ನನಗೇನು ಅನಿಸಿದ್ದು, ಈ ಚಿಕ್ಕದಿತ್ತಲ್ಲ ಅದೇ ನಮ್ಮ ಅಮ್ಮಂಗೆ ಕೊಡಿಸಿದ್ದು. ಈಗ ನನ್ನ ಕೈಯಲ್ಲಿ ಇಟ್ಕೊಂಡಿರೋದು ಇವಾಗ ಹೊಸ್ದಾಗಿ ನಾನು ನೋಡ್ತಾ ಇರೋದು, ನಾನು ಇದು ಯಾವತ್ತೂ ನೋಡಿರಲಿಲ್ಲ. ಸರಿ ಆಯಿತು ಅಂತ ಹೇಳ್ಬಿಟ್ಟು ನಮ್ಮ ಅಕ್ಕನ ಫೋನ್ ಕೂಡ ಟೆಂಪರ್ ಗ್ಲಾಸ್ ಎಲ್ಲ ಹೊಡೆದಾಗಿತ್ತು. ಸೊ ಅವಳದು ಕೂಡ ಟೆಂಪರ್ ಗ್ಲಾಸ್ ಹಾಕಿಸ್ಕೊತೀನಿ ಅಂತ ಹೇಳಿದ್ರು. ಸರಿ ಆಯಿತು ಹಾಕಿಸ್ಕೊ ಅಂತ ಹೇಳ್ಬಿಟ್ಟು ಯಾವ್ದು ತೊಗೊಳ್ಳೋದು ಅಂತೆಲ್ಲ ಕೇಳ್ಕೊತಾ ಇದ್ದೆ. ನಾನು ಇದು ತೊಗೊಂಡ್ರೆ ಅಜ್ಜಿಗೆ ಚಿಕ್ಕ ಐತೆ ಅಂತ ಹೇಳ್ತಾರೆ, ಮತ್ತು ಬ್ಲ್ಯಾಕ್ ಇದೆಯಾ ಅಂತೆಲ್ಲ ಕೇಳ್ತಿದ್ದೆ. ಬಟ್ ಅವರು ಓಪನ್ ಮಾಡಿ ಅಂತ ಕೇಳಿದ್ವಿ, ಇಲ್ಲ ತೊಗೊಳ್ಳೋ ಗಂಟ ಓಪನ್ ಮಾಡಲ್ಲ ಅಂತ ಹೇಳ್ತಿದ್ರು. ಸರಿ ಆಯಿತು, ನಾನು ನಮ್ಮ ಅಪ್ಪನೆಲ್ಲ ಕೇಳಿಬಿಟ್ಟು ಯಾವ್ದು ತೊಗೊಳ್ಳೋಣ, ಇದು ಫೈನಲ್ ರೇಟ್ ಏನು ಅಂತೆಲ್ಲ ಕೇಳಿದ್ವಿ. ಆಮೇಲೆ ಯಾಕೋ ಇಷ್ಟನೇ ಆಗ್ತಾಯಿರಲಿಲ್ಲ ನನಗೆ. ಚಿಕ್ಕ ತೊಗೊಂಡ್ರೆ ನಮ್ಮ ಅಜ್ಜಿ ಚಿಕ್ಕ ಇದೆ, ಚಿಕ್ಕದೈತೆ ಅಂತ ಹೇಳ್ತಾರೆ ಅಂದ್ಬಿಟ್ಟು, ಸರಿ ಆಯಿತು ದೊಡ್ಡದೇ ತೊಗೊಬಿಡೋಣ ಅಂತ ಹೇಳ್ಬಿಟ್ಟು ದೊಡ್ಡದೇ, ಯಾಕೋ ನನಗೆ ಚಿಕ್ಕ ತೊಗೊಳಕ್ಕೆ ಮನಸ್ಸಾಗ್ತಾ ಇರಲಿಲ್ಲ. ಈ ದೊಡ್ಡದೇ ತಗೊಳ್ಳೋಣ ಅಂತ ಹೇಳ್ಬಿಟ್ಟು ಹಾಗೇ ಫೈನಲ್ ಮಾಡೋಣ ಅಂತ ಫೈನಲಿ ನೋಡ್ತಿರ್ಬೋದು, ನಮ್ಮ ಅಕ್ಕನ ಫೋನ್ಗೆ ಟೆಂಪರ್ ಗ್ಲಾಸ್ ಹಾಕಿಸ್ಕೊಂಡು ಫೈನಲಿ ಈ ಫೋನ್ನ ನಾವು ಸೆಲೆಕ್ಟ್ ಮಾಡಿದ್ವಿ. ಸ್ವಲ್ಪ ನೋಡೋಕ್ಕೂ ದೊಡ್ಡದಾಗಿದೆ, ನಮ್ಮ ಅಜ್ಜಿಗೂ ಇಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು ಈ ಫೋನ್ನೇ ಸೆಲೆಕ್ಟ್ ಮಾಡಿದ್ವಿ. ಓಪನ್ ಕರೋ. ಅಲ್ಲಿತ್ತು ಆ ಕಡೆ ಇಟ್ಕೊಂಡಿದ್ರಲ್ಲ, ಇಲ್ಲಿದ್ರು ಅಲ್ಲಿದ್ರು ಅವಾಗಿಂದ ನಾವು ಎಲ್ಲೋ ಜಾಸ್ತಿ ಎಲ್ಲೋ ಒಂದೆರಡು ಅಜ್ಜಿ ಹ್ಯಾಪಿ ಆಗೋಯ್ತು. ಫೋನೆಲ್ಲ ತೊಗೊಂಡು ಪಾಪುಗೆ ಕಾಲ್ಗೆಜ್ಜೆ ಎಲ್ಲ ತೊಗೊಂಡು ಮೆಡಿಕಲ್ ಸ್ಟೋರ್ಗೆ ಬಂದು ಪಾಪುಗೆ ಲ್ಯಾಕ್ಟೋಜನ್ ಹಾಲಿನ ಪೌಡ್ರ್ ತೊಗೋಬೇಕಾಯ್ತು. ನಮ್ಮ ಅಕ್ಕನ ಮಗನಿಗೆ ಇನ್ನೂ ಲ್ಯಾಕ್ಟೋಜನ್ ಪೌಡ್ರ್ ಹಾಕ್ತಿದ್ದಾಳೆ, ಹಸು ಹಾಲು ಹಾಕ್ತಿಲ್ಲ. ಹಸು ಹಾಲು ಹಾಕಿದ್ರೆ ಅವನಿಗೆ ಲೂಸ್ ಮೋಷನ್ ಸ್ಟಾರ್ಟ್ ಆಗಿಬಿಡುತ್ತೆ ಯಾಕೋ, ಅದಕ್ಕೋಸ್ಕರ ಇನ್ನೂ ಲ್ಯಾಕ್ಟೋಜನ್ ಪೌಡ್ರನ್ನೇ ಬಿಸಿನೀರಿಗೆ ಹಾಕಿ ಕುಡಿಸ್ತಾಳೆ. ನಮ್ಮಪ್ಪ ಬ್ಯಾಂಕ್ ಹತ್ರ ಹೋಗ್ಬಿಟ್ಟು ಬರ್ತೀನಿ ಅಂತ ಹೇಳ್ಬಿಟ್ಟು ನಮಗೆ ಎಲ್ಲ ಕೊಡಿಸ್ಬಿಟ್ಟು ಫೋನೆಲ್ಲ ತೊಗೊಟ್ಬಿಟ್ಟು ಹೋದರು. ನಾವು ಎಲ್ಲ ಹೆಂಗೆ ಕೂತ್ಕೊಂಡಿದ್ವಿ. ಆಮೇಲೆ ನಮ್ಮ ಅಕ್ಕನ ಮಗಳು ಫೋನಲ್ಲಿ ರಿಸಲ್ಟ್ ಹಾಕಿದ್ರು ನೋಡ್ತಾ ಇರ್ಬೋದು, ತುಂಬ ಚೆನ್ನಾಗಿ ಓದ್ತಾಳೆ. ಸೊ ಅದನ್ನು ಕೂಡ ಹಾಗೆ ಕ್ಯಾಪ್ಚರ್ ಮಾಡ್ಕೊಳ್ಳೋಣ, ಚೆನ್ನಾಗಿರುತ್ತೆ, ಅವಳಿಗೂ ಖುಷಿ ಆಗುತ್ತೆ ನೋಡಿದ್ರೆ ಅಂತ ಹೇಳ್ಬಿಟ್ಟು ಅದೊಂದು ಕ್ಯಾಪ್ಚರ್ ಮಾಡ್ಕೊಂಡು ಈಗ ನಮ್ಮ ಅಜ್ಜಿ ಮನೆ ಹತ್ರ ಹೋಗ್ತಾ ಇದ್ದೀವಿ. ನಮ್ಮ ಅಜ್ಜಿಗೆ ಚಿಕ್ಕ ಫೋನ್ ತೊಗೊಂಡ್ರೆ ಇಷ್ಟ ಆಗಲ್ಲ ಅಂತ ಹೇಳ್ಬಿಟ್ಟು ದೊಡ್ಡ ಫೋನ್ ತೊಗೊಂಡಿದೆ ಅಂತ ಹೇಳ್ಬಿಟ್ಟು ಇವಳು ವಿಡಿಯೋ ಮಾಡ್ತಾಳೆ. ನಮ್ಮ ಅಕ್ಕ ಬಿಟ್ಟಿದ್ರು ರಂಗೋಲಿ, ಇದು ನೀನೆಲ್ಲ ಬಿಟ್ಟಿರೋದು. ಬಿಡಪ್ಪು ನಡಿ, ಕಿಟಕಿ ತೆಗಿ ತಗೊಳ್ಳೆ. ಪಾಸ್ ಮಾಡಲಿಲ್ಲ. 2000 ರೂಪಾಯಿ ಅದು ಚಿಕ್ಕ ಫೋನ್ ನೋಡಿದ್ರೆ ಅದು ಚೆನ್ನಾಗಿರ್ಲಿಲ್ಲ ಕಣಜ್ಜಿ, ಇನ್ನೊಂದು ಚೆನ್ನಾಗಿರ್ಲಿಲ್ಲ. ಅದಕ್ಕೆ ಅಯ್ಯ ಅದಾಗಲಿ ಅಕ್ಕಿರೋದು ತಗೋ ಅಂದ್ಕೊಂಡು ಅಲ್ಲ ಚಿಕ್ಕ ಸಾಕು ಅಜ್ಜಿ, ಇಷ್ಟುದ್ದು ತಿಕ್ತುಕೊಂಡಜ್ಜಿ. ಅದು ಯಾಕೋ ಚೆನ್ನಾಗಿ ಕಾಣಿಸ್ತಿರ್ಲಿಲ್ಲ, ಮತ್ತೆ ಅಯ್ಯೋ ತಗೊಳೋದಾದ್ರೆ ನಾವು ಕೈಗೆ ಇದೆಲ್ಲ ಚಾರ್ಜಿಂಗ್ ಎಲ್ಲ ಐತೆ ನೋಡಿ, ಇದರಲ್ಲೇ ಐತೆ ಚಾರ್ಜರ್ ಎಲ್ಲ ತಗೋ. ಎಲ್ಲ ಎಷ್ಟೊಂದು ಫೋನ್ ತೆಗ್ಸಿ ಇದರಲ್ಲ ಐತೆ. ಇನ್ನು ಅದಕ್ಕೆ ಅಯ್ಯ ಅಂತು 1300 ರೂಪಾಯಿಂದ ಏನು ಅಷ್ಟೊಂದು ಚೆನ್ನಾಗಿರ್ಲಿಲ್ಲ.
ಇದು ಓಪನ್ ಮಾಡು. ನೋಡಿ ಈ ಥರ ಬಟನ್ ಒತ್ತಂಗಿರ್ಲಿಲ್ಲ ಅದು ಒಳಗೆ ಏನು ಇದ್ರಲ್ಲಿ ಏನೋ ಅದೇ ಓಪನ್ ಮಾಡೆ. ಏನು ಅದು ಬಾಕ್ಸ್ ಅಲ್ಲ ನೀನು ಹೋಗಿರಾ? ನಾನೇ ನೋಡ್ಕೊಂಡು ಬಂದೆ. ಜಾಸ್ತಿ ಬಿಸಿ ಬರೋ ಥರ ಚಾರ್ಜರ್ ಹಾಕೋಬೇಡ. ಅವ್ರು ಕೊಟ್ಬಿಡಿ ಆಟ ಆಡಲಿ. ನಾನು ಕೂಡ ಜಿದ್ನ ಏನು ಇಯರ್ಫೋನ್ ಅಜ್ಜಿ ಏನು ಯೂಸ್ ಮಾಡ್ಕೊಳ್ಳಲ್ಲ. ಅಜ್ಜಿ ಏನು ಕಿವಿಗೆ ಹಾಕತ್ತದೆ. ಕುತ್ಕೊಂಡು ಆಡ್ಕೊಳ್ತೀನಿ ಅಜ್ಜಿ ಕಡೆ. ನಾನು ಮತ್ತೆ ನಾನು ಎತ್ಕೊಳ್ತೀನಿ ಬಸ್ಸಲ್ಲಿ. ಇವಳೆಲ್ಲ ಓಸಿ ಹೊಡಿಯೋದಕ್ಕೆ ಕಾಯ್ತಾ ಇರ್ತಾಳೆ ಕಡೆ ಅಜ್ಜಿ. ನಿನ್ನ ಫೋನ್ ತಗೊಂಡ್ಮೇಲೆ ನಾನು 80 ರೂಪಾಯಿ ಕೊಡ್ತೇನೆ ಫೋನ್ ಕವರ್ ಹಾಕ್ಸ್ಕೊಂಡೆ ಫ್ರೀಯಾಗಿ ಹೋಗ್ಬಿಟ್ಟು ನೋಡು ಮತ್ತೆ ಕೊಡೋದು ನನಗಿದ. ನಾನು ಹೋಗಿದ್ದು ಫೋನ್ ತಗೋಬೇಕು. ನೋಡಜ್ಜಿ ತಗೊಬಂದಿದ್ದು ನಾನು. ಅಜ್ಜಿ 80 ರೂಪಾಯಿ ಕವರ್ ಹಾಕ್ಕೊಟ್ಟಕ್ಕಣ ಅಜ್ಜಿ ಮಗ ಹೊಡೆದಾಕ್ಬಿಟ್ಟಿದ್ದು ನನ್ನ ಮೇಲೆ. ಆಮೇಲೆ ಈ ಫೋನೆಲ್ಲ ತಗೊಂಡಿದ್ವಿ ಫ್ರೀಯಾಗಿ ಕುಡಿಯೋದು ಕೊಟ್ಟು. ಇದು ಓಸಿ ಹಿಡ್ಕೊತಾ ಇದೆಯಲ್ಲ ಅಜ್ಜಿ ನೀನು ಹಿಂಗೆ ಹಾಕೊಂಡು ಕೇಳ್ತೇವೆ ಕೂತ್ಕೊಂಡು ಅಯ್ಯೋ ಹಾಕೋ ಹೆಂಗೋ ಸತಿ ನಾನು ಫೋನ್ ಮಾಡ್ತೀನಿ ನೋಡ್ಕೊ ಬರ್ತದೆ. ಓಕೆ, ನಾವು ಅಂದ್ಕೊಂಡು ಹೋಗಿದ್ದಷ್ಟು ನಮ್ಮ ಅಜ್ಜಿ ಏನು ಅಷ್ಟೊಂದೇನು ಎಕ್ಸ್ಪ್ರೆಸ್ ಮಾಡಲಿಲ್ಲ. ಸೊ ಇವತ್ತಿನ ವ್ಲಾಗ್ ಇದಾಗಿತ್ತು. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟಾಟಾ ಬಾಬಾ, ಲವ್ ಯು ಆಲ್.